ನಮಸ್ತೆ ವೀಕ್ಷಕರೇ, ಸುಮನ್ ಟಿವಿ ಕನ್ನಡಗೆ ಸ್ವಾಗತ. ನಾನು ಶಂಶಿಟಿ. ಬೆಂಗಳೂರು ನಗರದಲ್ಲಿ ಈಗಾಗಲೇ ಫುಟ್ಪಾತ್ ಒತ್ತುವರಿ ತೆರವು, ಅನಾಥ ವಾಹನಗಳ ತೆರವು ಕಾರ್ಯಾಚರಣೆ ನಡೀತಲಾ ಇದೆ. ಈಗ ಇದರ ಬೆನ್ನಲ್ಲೇ ಮತ್ತೊಂದು ಮಹತ್ವದ ಹೆಜ್ಜೆಯನ್ನ ಸರ್ಕಾರ ಇಡ್ತಿದೆ. ಆಗಸ್ಟ್ 1ರಿಂದ ಬೆಂಗಳೂರು ನಗರಾದ್ಯಂತ ವಿಶೇಷ ಸ್ವಚ್ಛತಾ ಅಭಿಯಾನವನ್ನ ಆರಂಭಿಸ್ತಾ ಇದೆ. ಹೌದು, ಈ ಅಭಿಯಾನದಲ್ಲಿ ಪ್ರಮುಖ ಗುರಿ ಏನು ಗೊತ್ತಾ? ಕಸದಿಂದ ತುಂಬಿರುವ ಖಾಲಿ ನಿವೇಶನಗಳನ್ನ ಸ್ವಚ್ಛಗೊಳಿಸೋದು. ಹಾಗಾದ್ರೆ ಹೊಸ ನಿಯಮ ಏನು? ಯಾರಿಗೆ ಇದು ಅನ್ವಯಿಸುತ್ತೆ? ಪಾಲಿಸದಿದ್ರೆ ಏನಾಗುತ್ತೆ? ಇದೆಲ್ಲದರ ಮಾಹಿತಿ ತಿಳಿಸ್ತೀನಿ ನೋಡಿ. ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡರವರು ಅವರ ನೇತೃತ್ವದಲ್ಲೇ ಈ ಅಭಿಯಾನವನ್ನ ಆರಂಭಿಸುತ್ತಿದ್ದಾರೆ. ನಗರದ ಸ್ವಚ್ಛತೆಯನ್ನ ಹಂತ ಹಂತವಾಗಿ ಸುಧಾರಿಸುವ ಉದ್ದೇಶದಿಂದ ಈಗಾಗಲೇ ಹಲವು ಕ್ರಮಗಳನ್ನ ಸರ್ಕಾರ ಕೈಗೊಂಡಿದೆ. ಮೊದಲು ಫುಟ್ಪಾತ್ ಒತ್ತುವರಿ ತೆರವು, ನಂತರ ಅನಾಥ ವಾಹನಗಳ ತೆರವನ್ನ, ಈಗ ಕಸ ನಿರ್ಮೂಲನೆಗೆ ಆದ್ಯತೆ ನೀಡಲಾಗಿದೆ. ಸರ್ಕಾರದ ಉದ್ದೇಶ ಕೇವಲ ರಸ್ತೆಗಳನ್ನ ಸ್ವಚ್ಛಗೊಳಿಸುವುದಲ್ಲ, ಖಾಸಗಿ ಜಾಗಗಳನ್ನ ಕಸ ಸಂಗ್ರಹವಾಗದಂತೆ ನೋಡಿಕೊಳ್ಳಲಾಗುವುದು. ಹೌದು, ಇಡೀ ಬೆಂಗಳೂರಿನ ಎಲ್ಲಾ ಏರಿಯಾಗಳಲ್ಲೂ ಆಲ್ಮೋಸ್ಟ್ ರಸ್ತೆ ಬದಿಯಲ್ಲಿ ಕಸ ಅಥವಾ ಎಲ್ಲಾದ್ರೂ ಒಂದು ಖಾಲಿ ಸೈಟ್ ಇದ್ರೆ ಅಲ್ಲಿ ತಗೊಂಡು ಹೋಗಿ ಕಸ ಎಸೆಯುವಂಥದ್ದು, ಕಸದ ರಾಶಿ ಕಂಡು ಬರುವಂಥದ್ದು ಯಾವಾಗಲೂ ಸರ್ವೇ ಸಾಮಾನ್ಯ ಅನ್ನುವ ರೀತಿಯಲ್ಲಿ ಕಾಣ್ತಾ ಇರ್ತೀವಿ. ಆದರೆ ಈ ಹೊಸ ನಿಯಮದ ಪ್ರಕಾರ ಬೆಂಗಳೂರಿನಲ್ಲಿರುವ ಎಲ್ಲಾ ಖಾಲಿ ನಿವೇಶನಗಳ ಮಾಲೀಕರು ತಮ್ಮ ಜಾಗವನ್ನ ಸ್ವಚ್ಛವಾಗಿಟ್ಟುಕೊಳ್ಳುವ ಜವಾಬ್ದಾರಿ ಹೊಂದಿರ್ತಾರೆ. ಅಂದ್ರೆ ಆ ಖಾಲಿ ನಿವೇಶನದಲ್ಲಿ ನೀವು ಏನ್ ಮಾಡ್ತಿರೋ ಏನ್ ಬಿಡ್ತಿರೋ ಅದು ಸರ್ಕಾರಕ್ಕೆ ಬೇಕಿಲ್ಲ. ಅಥವಾ ಆ ಜಾಗದಿಂದ ನೀವು ಅದೆಷ್ಟೋ ದೂರ ಇದ್ದೀರಾ, ಪರ್ಚೇಸ್ ಮಾಡಿ ನಮ್ಮದಾಗಿಸ್ಕೊಂಡು ನಾವು ಎಲ್ಲೋ ಇದ್ದೀವಪ್ಪ, ಮಾಲೀಕರಾಗಿದ್ದೀವಿ ಅಷ್ಟೇ ಅಂತನ ಕಾರಣಗಳನ್ನ ಹೇಳೋ ಹಾಗಿಲ್ಲ, ತಳ್ಳಿ ಹಾಕೋ ಹಾಗಿಲ್ಲ. ನಿಮ್ಮ ಸೈಟ್, ನಿಮ್ಮ ಹೆಸರಲ್ಲಿದೆ, ಆ ಸೈಟಲ್ಲಿ ಗಲೀಜಿದೆ, ಕ್ಲೀನ್ ಇಲ್ಲ, ಕಸ ಕಡ್ಡಿಗಳಿದೆ ಅಂತಂದ್ರೆ ನೀವು ಅದನ್ನ ಸ್ವಚ್ಛಗೊಳಿಸ್ಬೇಕು. ಆ ಜವಾಬ್ದಾರಿ ನಿಮ್ಮದೇ ಅಂತ ಸರ್ಕಾರ ಈ ನಿಯಮದ ಪ್ರಕಾರ ಹೇಳುತ್ತೆ. ಅನೇಕ ಕಡೆಗಳಲ್ಲಿ ಖಾಲಿ ಸೈಟ್ಗಳು ಕಸದ ತೊಟ್ಟಿಗಳಾಗಿ ಈಗಾಗಲೇ ಮಾರ್ಪಟ್ಟಿರೋದು ಇಡೀ ಬೆಂಗಳೂರಿನಾದ್ಯಂತ ಕಂಡು ಬರ್ತಾ ಇದೆ. ಇದರಿಂದ ಸೊಳ್ಳೆಗಳ ಉತ್ಪತ್ತಿ ಹೆಚ್ಚಾಗ್ತಿದೆ, ದುರ್ವಾಸನೆ ಉಂಟಾಗ್ತಿದೆ, ಆರೋಗ್ಯ ಸಮಸ್ಯೆಗಳು ಎದುರಾಗ್ತಿದೆ ಮತ್ತು ಸುತ್ತಮುತ್ತಲಿನ ನಿವಾಸಿಗಳಿಗೂ ಕೂಡ ಇದರಿಂದ ದೊಡ್ಡ ತೊಂದರೆ ಆಗ್ತಿದೆ. ಇದನ್ನ ತಡೆಯೋದಕ್ಕೋಸ್ಕರನೇ ಸರ್ಕಾರ ಆಗಸ್ಟ್ 15ರವರೆಗೆ ಮಾಲೀಕರಿಗೆ ಕಾಲಾವಕಾಶವನ್ನ ನೀಡಿದೆ. ಅಂದ್ರೆ ಈ ಅವಧಿ ಒಳಗೆ ತಮ್ಮ ಖಾಲಿ ಜಾಗವನ್ನ ಸಂಪೂರ್ಣವಾಗಿ ಅವರ ಮಾಲೀಕರು ಸ್ವಚ್ಛಗೊಳಿಸಬೇಕು. ಆಗಸ್ಟ್ 1ರಿಂದಲೇ ಈ ನಿಯಮ ಜಾರಿಯಾಗುತ್ತೆ. ಆಗಸ್ಟ್ 15ರವರೆಗೂ ಕೂಡ ಅವರಿಗೆ, ಅಂದ್ರೆ ಮಾಲೀಕರಿಗೆ ಅವರವರ ಸೈಟ್ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಒಂದು ವೇಳೆ ಆಗಸ್ಟ್ 15ರ ಒಳಗೆ ಜಾಗವನ್ನ ಸ್ವಚ್ಛಗೊಳಿಸ್ತಾ ಇದ್ರೆ ಏನಾಗುತ್ತೆ ಅಂತ ನಿಮಗೆ ಪ್ರಶ್ನೆ ಇರ್ಬೋದು. ನಮಗೆ ಆಗಸ್ಟ್ 15ರೊಳಗೆ ಆಗಿಲ್ಲ ಅಥವಾ ನಾವು ಅದನ್ನ ತಳ್ಳಿ ಹಾಕಿದ್ವಿ, ಈ ನಿಯಮವನ್ನ ನಾವು ಪಾಲಿಸಲ್ಲ ಅಂತ ಕೂತ್ರೆ, ಅಂತಹ ಸಂದರ್ಭಗಳಲ್ಲಿ ನಗರಾಡಳಿತವೇ ಸ್ಥಳಕ್ಕೆ ತೆರಳಿ ಸ್ವಚ್ಛತಾ ಕಾರ್ಯವನ್ನ ನಡೆಸುತ್ತೆ. ಅಂದ್ರೆ GBA ಏನು ಸಿಬ್ಬಂದಿಗಳಿದ್ದಾರೆ ಅವರೇ ಈಗ ಪೌರ ಕಾರ್ಮಿಕರನ್ನ ಬಳಸ್ಕೊಂಡು ಸ್ವಚ್ಛತಾ ಕಾರ್ಯವನ್ನ ನಡೆಸ್ತಾರೆ. ಆದ್ರೆ ಇಲ್ಲಿ ಒಂದು ಪ್ರಮುಖ ಅಂಶವಿದೆ, ಒಂದು ದೊಡ್ಡ ಟ್ವಿಸ್ಟ್ ಇಟ್ಟಿದ್ದಾರೆ ಈ ನಿಯಮದಲ್ಲಿ. ಏನಪ್ಪಾ ಅಂದ್ರೆ, ಸ್ವಚ್ಛತಾ ಕಾರ್ಯಕ್ಕೆ ಸರ್ಕಾರ ಖರ್ಚು ಮಾಡಿದ ಮೊತ್ತವನ್ನ ಸಂಬಂಧಿಸಿದ ನಿವೇಶನದ ಮಾಲೀಕರಿಂದಲೇ ವಸೂಲಿ ಮಾಡಲಾಗತ್ತೆ. ಎಸ್, ಹೌದು, ಪ್ರತ್ಯೇಕವಾಗಿ ಅಲ್ಲ, ಮಾಲೀಕರ ಆಸ್ತಿ ತೆರಿಗೆ ಬಿಲ್ಗೆ ಈ ವೆಚ್ಚವನ್ನ ಕೂಡ ಸೇರಿಸ್ತಾರೆ. ವಸೂಲಿ ಮಾಡುವ ವ್ಯವಸ್ಥೆ ಜಾರಿಗೆ ಬರಲಿದೆ. ಅಂದ್ರೆ ಸಪರೇಟ್ ಆಗಿ ನಿಮ್ಗೆ ದಂಡ ವಿಧಿಸುವಂಥದ್ದು ಅಥವಾ ಸ್ಥಳಕ್ಕೆ ಬಂದು ಕ್ಲೀನ್ ಮಾಡಿದೀವಿ ನಿಮ್ಮನ್ನ ಕರೆಸ್ಬಿಟ್ಟು ನಿಮ್ಮ ಹತ್ರ ದುಡ್ಡು ತೆಗೆದುಕೊಳ್ಳುವಂತಹ ಕೆಲಸವನ್ನ ಮಾಡಲ್ಲ. ಬದಲಿಗೆ ನೀವೇನು ಆಸ್ತಿ ಏನು ವೆಚ್ಚವನ್ನ ಕಟ್ತೀರಾ ಅಥವಾ ತೆರಿಗೆಯನ್ನ ಕಟ್ತೀರಾ, ಅದರ ಜೊತೆಗೆ ಈ ವೆಚ್ಚವನ್ನ, ಏನು ಸರ್ಕಾರ ನಿಮ್ಮ ನಿವಾಸವನ್ನ ಕ್ಲೀನ್ ಮಾಡ್ಲಿಕ್ಕೆ ಏನು ವೆಚ್ಚವನ್ನ ಬರ್ಸಿರತ್ತೆ, ಏನು ಕ್ಲೀನ್ ಮಾಡ್ಲಿಕ್ಕೆ ಸಮಯವನ್ನ ತಗೊಂಡಿರ್ತಾರೆ, ಆ ಒಂದು ವೆಚ್ಚವನ್ನ ಈ ಆಸ್ತಿ ತೆರಿಗೆಯ ಜೊತೆಗೆ ಸೇರ್ಪಡಿಸಿ ನೀವು ಕಟ್ಟಬೇಕಾಗತ್ತೆ. ಅಂದ್ರೆ ಜಾಗವನ್ನ ಸ್ವಚ್ಛಗೊಳಿಸದೇ ಇದ್ರೆ ಹೆಚ್ಚುವರಿ ಆರ್ಥಿಕ ಹೊರೆ ನಿಮ್ಮ ಮೇಲೆ ಬೀಳತ್ತೆ. ಎಸ್, ನಗರದ ಸ್ವಚ್ಛತೆ ಕೇವಲ ಸರ್ಕಾರದ ಜವಾಬ್ದಾರಿ ಮಾತ್ರ ಅಲ್ಲ, ಪ್ರತಿಯೊಬ್ಬ ನಾಗರಿಕನ ಸಹಭಾಗಿತ್ವವು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಖಾಲಿ ನಿವೇಶನಗಳಲ್ಲಿ ಕಸ ಸಂಗ್ರಹವಾಗುವುದರಿಂದ ಮುಖ್ಯವಾಗಿ ಡೆಂಗ್ಯೂ ಮತ್ತು ಮಲೇರಿಯಾ ಸೇರಿದಂತೆ ಸೊಳ್ಳೆಗಳಿಂದ ಹರಡುವ ರೋಗಗಳ ಅಪಾಯ ಹೆಚ್ಚಾಗುತ್ತೆ. ಬೀದಿ ಪ್ರಾಣಿಗಳು ಮತ್ತು ಕೀಟಗಳ ಸಮಸ್ಯೆ ಕೂಡ ಹೆಚ್ಚಾಗುತ್ತೆ. ಪರಿಸರ ಮಾಲಿನ್ಯ ಉಂಟಾಗುತ್ತೆ.
ನಗರದ ಸೌಂದರ್ಯಕ್ಕೂ ಕೂಡ ಇದು ಒಂದು ರೀತಿಯಲ್ಲಿ ಧಕ್ಕೆ ಉಂಟಾಗುತ್ತೆ. ಯಾಕಂತಂದ್ರೆ ನೀವೇ ದಿನ ಬೆಳಗಾದ್ರೆ ರಸ್ತೆಯಲ್ಲಿ ಓಡಾಡ್ತಾ ಇದ್ರೆ ರಸ್ತೆಯ ಬದಿಗಳಲ್ಲಿ ಕಸ ಕಂಡಿದ್ರೆ ಅಥವಾ ಕಸದ ವಾಸನೆಯಲ್ಲಿ ನೀವು ಓಡಾಡಬೇಕಾದಂತಹ ಪರಿಸ್ಥಿತಿ ಇದ್ರೆ ನಿಮಗೆ ಅದನ್ನ ಎದುರಿಸಲಿಕ್ಕೆ ಸಾಧ್ಯವಿಲ್ಲ ಅಂದ್ರೆ ನಿಮ್ಮ ಖಾಲಿ ಸೈಟ್ಗಳಲ್ಲೂ ಕೂಡ ಕಸ ಇರೋದ್ರಿಂದ ಅಕ್ಕಪಕ್ಕದವರಿಗೆ ತೊಂದರೆ ಆಗತ್ತೆ. ಜೊತೆಗೆ ಕಾಯಿಲೆಗಳು ಕೂಡ ಹರಡುವಂತಹ ಸಾಧ್ಯತೆ ಹೆಚ್ಚಿರುತ್ತೆ. ಈ ಹಿನ್ನೆಲೆಯಲ್ಲೇ ಸರ್ಕಾರ ಜವಾಬ್ದಾರಿಯನ್ನ ನೇರವಾಗಿ ನಿವೇಶನದ ಮಾಲೀಕರ ಮೇಲೂ ಕೂಡ ನಿಗದಿಪಡಿಸಿದೆ. ಹಾಗಾಗಿ ಈ ಕ್ರಮವನ್ನ ಹಲವಾರು ಸ್ವಾಗತಿಸ್ತಿದ್ದಾರೆ. ಕೆಲವು ಪ್ರಶ್ನೆಗಳು ಕೂಡ ಎದುರಾಗ್ತಿದೆ. ಎಲ್ಲ ಖಾಲಿ ಸೈಟ್ಗಳನ್ನ ಹೇಗೆ ಗುರುತಿಸಲಾಗುತ್ತೆ? ಮಾಲೀಕರಿಗೆ ಮುಂಚಿತವಾಗಿ ನೋಟಿಸ್ ನೀಡಲಾಗತ್ತಾ? ಸ್ವಚ್ಛತಾ ವೆಚ್ಚವನ್ನ ಯಾವ ಮಾನದಂಡದ ಆಧಾರದ ಮೇಲೆ ಲೆಕ್ಕ ಹಾಕ್ತಾರೆ? ಈ ಎಲ್ಲ ವಿಚಾರಗಳ ಕುರಿತು ನಗರಾಡಳಿತ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಾರ್ಗಸೂಚಿಗಳನ್ನ ಪ್ರಕಟಿಸುವ ಸಾಧ್ಯತೆ ಇದೆ. ಒಟ್ನಲ್ಲಿ ಆಗಸ್ಟ್ 1ರಿಂದ ಆರಂಭವಾಗಲಿರುವ ಈ ಸ್ವಚ್ಛತಾ ಅಭಿಯಾನ ಬೆಂಗಳೂರಿನ ನಗರ ನಿರ್ವಹಣೆಯಲ್ಲಿ ಮತ್ತೊಂದು ಪ್ರಮುಖ ಹೆಜ್ಜೆಯಾಗಿ ಗುರುತಿಸಿಕೊಳ್ಳುತ್ತೆ. ಆಗಸ್ಟ್ 15ರೊಳಗೆ ಖಾಲಿ ನಿವೇಶನಗಳನ್ನ ಸ್ವಚ್ಛಗೊಳಿಸುವುದು ಈಗ ಮಾಲೀಕರ ಜವಾಬ್ದಾರಿಯಾಗಿದೆ. ಇಲ್ಲದಿದ್ರೆ ನಗರಾಡಳಿತವೇ ಕಾರ್ಯಾಚರಣೆ ನಡೆಸಿ ಅದರ ವೆಚ್ಚವನ್ನ ಆಸ್ತಿ ತೆರಿಗೆಯೊಂದಿಗೆ ವಸೂಲಿ ಮಾಡಲಿದೆ. ಈ ಕ್ರಮದಿಂದ ನಗರದ ಸ್ವಚ್ಛತೆ ಸುಧಾರಿಸುತ್ತಾ ಅಥವಾ ಜಾರಿಗೆ ಸಂಬಂಧಿಸಿದ ಸವಾಲುಗಳು ಎದುರಾಗುತ್ತಾ? ಮುಂದಿನ ದಿನಗಳಲ್ಲಿ ಇದರ ಪರಿಣಾಮ ಸ್ಪಷ್ಟವಾಗಲಿದೆ. ಹಾಗಾದ್ರೆ ಈ ವಿಚಾರವಾಗಿ ನಿಮ್ಮ ಅಭಿಪ್ರಾಯವೇನು? ಸರ್ಕಾರದ ಈ ನಿರ್ಧಾರ ನಿಮ್ಗೆ ಸರಿ ಅನಿಸ್ತಿದ್ಯಾ ಅಥವಾ ತಪ್ಪು ಅನಿಸ್ತಿದ್ಯಾ? ನಿಮ್ಮ ಒಪಿನಿಯನ್ ಏನು? ಕಾಮೆಂಟ್ ಮೂಲಕ ತಿಳಿಸಿ.